ನಮಸ್ಕಾರ. ನಾನು ಶ್ರೀಮಂತ್ ಗುರಪ್ಪ ಸದಲ್ಗಿ, ಕೃಷಿ ಮಿತ್ರ ರೈತ ಉತ್ಪಾದಕ ಕಂಪನಿ ಹಾಲುಗೇರಿ ಇದರ ಸಿಇಒ ಆಗಿ ಹಾಗೂ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ನಮ್ಮ ಕೃಷಿ ಮಿತ್ರ ರೈತ ಉತ್ಪಾದಕರ ಕಂಪನಿ 2016 ಡಿಸೆಂಬರ್ 16ರಂದು ನಬಾರ್ಡ್ ಒಂದು ಸಹಭಾಗಿತ್ವದಲ್ಲಿ ಕೃಷಿ ಮಿತ್ರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸಹಯೋಗದಲ್ಲಿ ಈ ರೈತ ಉತ್ಪಾದಕರ ಕಂಪನಿ ಸ್ಥಾಪನೆ ಆಯಿತು. ಅದರ ಮೇಲೆ ನಾವು ರೈತರಿಗೆ ಸಾಕಷ್ಟು ತರಬೇತಿಗಳನ್ನು ಕೊಡೋದ್ರ ಜೊತೆಗೆ ರೈತರು ಬೆಳೆದಂಥ ಬೆಳೆಗಳನ್ನು ಮಾರುಕಟ್ಟೆಗೆ ಸೌಲಭ್ಯ ಒದಗಿಸಿಕೊಡುವ ಮುಖ್ಯ ಉದ್ದೇಶ ಇಟ್ಕೊಂಡು ನಾವು ರೈತ ಉತ್ಪಾದಕರ ಕಂಪನಿ ಜೊತೆಗೆ ಆಮೇಲೆ ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ನಾವು ಇದನ್ನ ಮಾರ್ಕೆಟ್ ಮಾಡುವಂಥ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮುಂದುವರೆದ ಭಾಗವಾಗಿ ಕೊನೆಯ ವರ್ಷ 2024-25ರಲ್ಲಿ ನಮ್ಮ ನಬಾರ್ಡ್ ಪ್ರಾಯೋಜಕದಲ್ಲಿ ಕೃಷಿ ಕಲ್ಪ ಸಂಸ್ಥೆಯೊಂದಿಗೆ ಒಂದು ರೈತ ಉತ್ಪಾದಕರ ಆಯ್ದ ರೈತ ಉತ್ಪಾದಕರ ಕಂಪನಿಗಳಿಗೆ ಮಾರುಕಟ್ಟೆ ಸೌಲಭ್ಯಗಳನ್ನು ಹೇಗೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾರ್ಗದರ್ಶನ ನೀಡುವಗೋಸ್ಕರ ಈ ಒಂದು ಸಂಸ್ಥೆಯನ್ನ ನಮ್ಗೆ ಆಯ್ದ 30 FPOಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಮಾರ್ಗದರ್ಶನ ನೀಡ್ತಾ ಇದ್ರು. ಅದರಲ್ಲಿ ನಮ್ಮ ಕೃಷಿ ಮತ್ತು ರೈತ ಉತ್ಪಾದಕರ ಕಂಪನಿ ಕೂಡ ಒಂದಾಗಿದ್ದು, ಅಲ್ಲಿ ನಾವು ಕೊನೆ ನಮ್ಮ 2023-24ರದ ನಮ್ಮ ಟರ್ನೋರು 1.80 ನಮ್ಮ ಕಂಪನಿ ಟರ್ನೋರು 1,80,00,000 ಆಗಿತ್ತು. ಈಗ 2024-25ರಲ್ಲಿ ಇಲ್ಲಿವರೆಗೆ 1,30,00,000 ನಮ್ದು ಟರ್ನೋರ್ ಆಗಿದೆ. ಇಲ್ಲಿವರೆಗೆ ಇವತ್ತಿನ ತಾರೀಕಿನವರೆಗೆ ನಾವು ಸಾಕಷ್ಟು ನಮ್ದು ಟಾರ್ಗೆಟ್ ಒಂದು 3.5-4 ಕೋಟಿ ಮಾಡ್ಬೇಕಂತೇಳಿ ನಾವು ಕೃಷಿ ಕಲ್ಪ ಟೀಮ್ ಜೊತೆಗೆ ನಾನು ಮಾತಾಡಿದ್ದಿತ್ತು. ಬಟ್ ಸಾಕಷ್ಟು ಈ ವರ್ಷ ನಾವು ಟರ್ಮರಿಕ್ ಮೇಜ್ ಬಿಸ್ನೆಸ್ ಮಾಡ್ಬೇಕಂತೇಳಿ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಸಾಕಷ್ಟು ನಮ್ಮ ಮಾರ್ಕೆಟ್ ಮಾಡೋದ್ರಲ್ಲಿ ರೈತರಿಗೆ ಮತ್ತು ಬರ್ತಕ್ಕಂಥ ಕಂಪನಿಗಳ ಜೊತೆಗೆ ಇದೊಂದು ಮಾರುಕಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಸಾಕಷ್ಟು ಕಂಡುಬರಾಕಿತ್ತು. ಯಾಕಂದ್ರೆ ನಮ್ಮ ರೈತರಿಗೆ ನೇರವಾಗಿ ನಾವು ಅವ್ರ ಜಾಗಕ್ಕನ್ನ ಹೋಗಿ ಖರೀದಿ ಮಾಡುವಂತ ವ್ಯವಸ್ಥೆ ನಮ್ಮ ಕೃಷಿ ಕಲ್ಪ ಟೀಮ್ ಅವರು ಕಲ್ಪಿಸಿಕೊಟ್ರು. ನಮ್ಮ ರೈತರು ಒಂದು ರೇಟ್ ಬೇರೆ ಹೇಳ್ತಿದ್ರು, ಆಮೇಲೆ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ರೇಟ್ ಬೇರೆ ಇರ್ತಿತ್ತು. ಸೊ ಹಿಂಗಾಗಿ ವ್ಯವಸ್ಥಿತವಾಗಿ ನಾವು ಅದನ್ನ ಇನ್ನೂ ಸ್ವಲ್ಪ ರೈತರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಮಾಡ್ಬೇಕಾಗಿದೆ. ಅದಕ್ಕೆ ಇನ್ನು ಮುಂದಿನ ದಿನಮಾನದೊಳಗೆ ನಾವು ಕೃಷಿ ಕಲ್ಪ ಟೀಮ್ ಜೊತೆಗೆ ಅದನ್ನ ಸೇರ್ಕೊಂಡು ನಾವು ನಬಾರ್ಡ್ ಸಹಯೋಗದಲ್ಲಿ ನಾವು ಅದನ್ನ ಟರ್ಮರಿಕ್ ಬಿಸ್ನೆಸ್ ಆಗಿರ್ಬೋದು, ಮೇಜ್ ಅಂತೂ ಮಾಡೇ ಮಾಡ್ತೀವಿ ನಾವೀಗ. ಅದ್ರ ಜೊತೆಗೆ ವೆಜಿಟೇಬಲ್ ಬಿಸ್ನೆಸ್ ಮಾಡ್ಬೇಕಾಗಿದೆ. ಆಮೇಲೆ ಜೈವಿಕ ಗೋಧಿಗೆ ನಾವು ಸಾಕಷ್ಟು ಫೋಕಸ್ ಮಾಡ್ತಾ ಇದೀವಿ. ಈ ಎಲ್ಲಾ ಬಿಸ್ನೆಸ್ಗಳನ್ನ ಇನ್ನೂ ಸ್ವಲ್ಪ ನಾವು ಮಾರ್ಕೆಟ್ ಅಲ್ಲಿ ಇನ್ನೂ ನಾವು ಹೆಚ್ಚಿನ ರೀತಿ ನಾವು ಮಾಡ್ಕೋಬೇಕಂದ್ರೆ ನಮ್ಗೆ ಕೃಷಿ ಕಲ್ಪ ತಂಡದಿಂದ ಆನ್ಲೈನ್ ತರಬೇತಿಗಳಂತೂ ಸಾಕಷ್ಟು ಆಗಿದಾವ. ಫಿಸಿಕಲಿ ತರಬೇತಿಗಳನ್ನ ಒಂದಿಷ್ಟೇನೋ ನಾವು ಅಟೆಂಡ್ ಆಗಿಲ್ಲ. ಆಕ್ಚುಲಿ 1 ದಿನ 2 ದಿನ ನಮ್ಗೆ ಹೇಳಿದ್ರು. ಬಟ್ ಇಲ್ಲಿವರೆಗೆ ಅವ್ರ ಕೃಷಿ ಕಲ್ಪ ಸಿಬ್ಬಂದಿಯವರು ಸಾಕಷ್ಟು ನಮ್ಗೆ ಸಹಕಾರ ಮಾಡಿದಾರೆ. ಅವರು ಸಿ ಎಫ್ ಪಾಟೀಲ್ ಸರ್ ಆಗಿರ್ಬೋದು, ಆಮೇಲೆ ಹಿರಣ್ಣ ಅವರು ಆಗಿರ್ಬೋದು, ಅದೇ ರೀತಿಯಾಗಿ ನಮ್ಮ ಮುತ್ತು ಅವರು, ಆಮೇಲೆ ಪ್ರದೀಪ್ ಅವರು, ಇಲ್ಲಿ ಲೋಕಲ್ ನಮ್ಮ ಇಬ್ಬರು ಸಂಪರ್ಕ ಪ್ರದೀಪ್ ಅರ್ಬಾವಿ ಅವರು ಪ್ರದೀಪ್ ಅಂತಿದ್ದಾರೆ. ಅವರು ಸಾಕಷ್ಟು ನಮ್ಗೆ ಫಾಲೋ ಮಾಡ್ಕೊಂಡಿದ್ರು. ಬಟ್ ಏನೇನು ಮಾಡಕ್ ಸಾಧ್ಯ ಇದೆ ಎಲ್ಲಾ ಪ್ರಯತ್ನಗಳು ಮಾಡಿವಿ. ಬಟ್ ನಮ್ಗೆ ಇಮಿಡಿಯೇಟ್ ಅದನ್ನ ಔಟ್ಪುಟ್ ಬಿಸ್ನೆಸ್ ಒಳಗೆ ನಾವು ಮೊದಲು ಮೇಜ್ ಒಂದೇ ಮಾಡ್ತಿದ್ವಿ. ಈಗ ಅದನ್ನ ಬೇರೆ ಬೇರೆ ಕ್ರಾಪ್ಗಳಿಗೆ ಎಕ್ಸ್ಟೆಂಡ್ ಮಾಡೋದಕ್ಕೆ ಮಾರ್ಕೆಟ್ ಬೈಯರ್ ನಮ್ಗೆ ಬೇಕಾಗ್ತದೆ. ಸೊ ಅದನ್ನ ಇನ್ನೊಂದಿಷ್ಟು ಈ ಒಂದು ವ್ಯವಸ್ಥೆ ಮುಂದುವರ್ಕೊಂತ ಹೋದ್ರೆ ಕೃಷಿ ಕಲ್ಪ ಟೀಮ್ ಇನ್ನೊಂದಿಷ್ಟು ಎಕ್ಸ್ಟೆನ್ಷನ್ ಕೊಟ್ಟಂದ್ರೆ ಅಕಸ್ಮಾತ್ ನಮ್ಗೆ ಸಾಕಷ್ಟು ಇದ್ರೊಳಗೆ ಅನುಕೂಲ ಆಗ್ತದ ಅಂತೇಳಿ ನನ್ನ ಅಭಿಪ್ರಾಯ. ಸೊ ಇದನ್ನ ನಮ್ಮ ಮೇಲಧಿಕಾರಿಗಳು ಸ್ವಲ್ಪ ಅದ್ರ ಗಮನ ವಹಿಸಿ ನಮ್ಗೆ ಈ ಒಂದು ಇಂಥ ಮಾರುಕಟ್ಟೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡೋದಕ್ಕೆ ಈ ಕೃಷಿ ಕಲ್ಪ ತಂಡದೊಂದಿಗೆ ಇನ್ನೊಂದಿಷ್ಟು ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾನು ಯಾರು ಮಾತು ನಮಸ್ಕಾರ.